ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಫಸ್ಟ್ ಇಯರ್ಗೆ ರೋಡ್ ಮ್ಯಾಪ್ ಕೊಡ್ತಾ ಇದ್ದೇನೆ. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ BSc ಸ್ಟೂಡೆಂಟ್ಸ್. ಆ್ಯಂಡ್ ಇದು ಸ್ಪೆಸಿಫಿಕ್ ಆಗಿ ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಆಗಿರುತ್ತೆ. ನೀವೇನಾದ್ರು ಸಿವಿಲ್ ಇಲ್ಲಾಂದರೆ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಲ್ಲಾಂದರೆ ಮೆಕ್ಯಾನಿಕಲ್ ಆಗಿದ್ರು ಅಪ್ಲೈ ಆಗುತ್ತೆ. ಬಟ್ ನೀವು IT ಫೀಲ್ಡ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮಾತ್ರ. ಸೊ ಇಲ್ಲಾಂದರೆ ನೀವು ಡಿಸ್ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಫಸ್ಟ್ ಇಯರ್ಗೆ ಜಾಯ್ನ್ ಆದಂಗೆ ನೀವೇನು ಮಾಡಬೇಕು, 50% ನೀವು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಆ್ಯಂಡ್ 50% ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಸ್ಕಿಲ್ ಹೇಗೆ ಡೆವಲಪ್ ಮಾಡೋದು ಈ ರೋಡ್ ಮ್ಯಾಪಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಸ್ಟಡೀಸಲ್ಲಿ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಟಾಪರ್ ಆಗಿರಬೇಕು ಅಂತ ಅಂದ್ಕೊಂಡ್ರೆ ಅದು ಆಗ್ತೀರಾ, ಬಟ್ ಕೆಲಸ ಅಂತೂ ಸಿಗಲ್ಲ. ಅದಕ್ಕೆ ತಕ್ಕಾಗೆ ಪ್ಯಾಕೇಜು ಸಹ ಸಿಗಲ್ಲ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದೆ ಆ್ಯಂಡ್ ಆಲ್ಸೋ ನಮ್ಮ ಕ್ಲಾಸಲ್ಲಿ ಎಷ್ಟೊಂದು ಜನ ಟಾಪರ್ಸ್ ಇದ್ದರು. ಸೊ ಅವ್ರಿಗೆ ಜಾಬ್ ಸಹ ಆಗಲಿಲ್ಲ, ಬಟ್ ನನಗೆ ಆಲ್ಮೋಸ್ಟ್ ಎಲ್ಲರಿಗಿಂತ ಜಾಸ್ತಿ ಪ್ಯಾಕೇಜಸ್ ಸಿಕ್ಕಿದೆ. ಆ್ಯಂಡ್ ಫಸ್ಟ್ ಇಯರಲ್ಲಿ ನೀವು ಕಂಪ್ಯೂಟರ್ಸ್ದು ಫಂಡಮೆಂಟಲ್ಸ್ನ ತಿಳ್ಕೊಳ್ಳಿ. ಸೊ ನೀವು ಎಷ್ಟೊಂದು ಜನ ಬಯಾಲಜಿ ತೊಗೊಂಡು PU ಬೇಸಲ್ಲಿ ಬಂದಿರ್ತೀರ, ಎಷ್ಟೊಂದು ಜನ ಕಂಪ್ಯೂಟರ್ ಸೈನ್ಸ್ ಬೇಸ್ಡು ಬಂದಿರ್ತೀರ. ಸೊ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಕಂಪ್ಯೂಟರ್ದು ಫಂಡಮೆಂಟಲ್ಸ್. ಸೊ ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಬಯಾಲಜಿ ಅವರು ಇದನ್ನು ಕಲಿಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಇದೆಲ್ಲ ಈ ನೇಮ್ ಕೊಟ್ಟರೆ ಇದೇ ವೆಬ್ಸೈಟ್ ಹೇಗೆ ಓಪನ್ ಆಗುತ್ತೆ, ಬೈನರಿ ನಂಬರ್ಸ್ ಅಂದರೆ ಏನು, DNS ಅಂದರೆ ಏನು, HTTPS ಅಂದರೆ ಏನು, HTTP ಅಂದರೆ ಏನು, ಸರ್ವರ್ ಅಂದರೆ ಏನು. ಸೊ ಇದೆಲ್ಲ ಫಂಡಮೆಂಟಲ್ಸ್ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2-3 ವೀಕ್ಸಲ್ಲಿ ನೀವು ಹಾಗೆ ಮೊಬೈಲಲ್ಲಿ ಸರ್ಚ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟೇಷನ್ ಇಲ್ಲಾಂದರೆ ಫ್ರೆಂಡ್ಸ್ನ ತಿಳ್ಕೊಂಡು ಇದನ್ನು ಫಂಡಮೆಂಟಲ್ಸ್ನ ಕಲ್ತ್ಕೊಂಡಾದಮೇಲೆ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಬಿಟ್ಟು ಅದ್ರ ಜೊತೆಗೇ ಕ್ರಿಯೇಟ್ ಮಾಡ್ತೀರಾ ಅಂದ್ರೂ ಸೊ ಲಿಂಕ್ಡ್ಇನ್ ಅಕೌಂಟ್ ಕ್ರಿಯೇಟ್ ಮಾಡಿ, ಹ್ಯಾಕರ್ ರ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿ, LeetCode ಅಕೌಂಟ್ ಕ್ರಿಯೇಟ್ ಮಾಡಿ ಆ್ಯಂಡ್ ಆಲ್ಸೋ GitHub ಅಕೌಂಟ್. ಸೊ ನೀವು LeetCode, ಹ್ಯಾಕರ್ ರ್ಯಾಂಕ್ ಕ್ರಿಯೇಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಲಿಂಕ್ಡ್ಇನ್ ಆ್ಯಂಡ್ ಆಲ್ಸೋ GitHub ಮೇಯ್ನ್ ಬೇಕೇ ಬೇಕು. ಇದು ಲಿಂಕ್ಡ್ಇನಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್, ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ GitHubಲ್ಲಿ ನಿಮ್ಮ ಕೋಡ್ ಬೇಸ್ನ ಮೇಂಟೈನ್ ಮಾಡೋಕ್ಕೆ, ನಿಮ್ಮ ಕನ್ಸಿಸ್ಟೆನ್ಸಿ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ನೀವು ಕಂಪ್ಯೂಟರ್ದು ಫಂಡಮೆಂಟಲ್ಸ್ನ ತಿಳ್ಕೊಂಡಾದಮೇಲೆ ಒಂದು ಡೊಮೈನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವ ಟೈಪ್, ಫಾರ್ ಎಕ್ಸಾಂಪಲ್ ನಿಮ್ಗೇನಾದ್ರು ವೆಬ್ಸೈಟ್ ಡೆವಲಪ್ಮೆಂಟ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ವೆಬ್ ಟೈಪ್ ಡೊಮೈನ್ ಚೂಸ್ ಮಾಡಬೇಕಾಗುತ್ತೆ. ಮೊಬೈಲ್ ಆ್ಯಪ್ಸ್ ಬಿಲ್ಡ್ ಮಾಡ್ತೀರಾ ಅಂದರೆ ನೀವು ಆ್ಯಪ್ ಬೇಸ್ಡ್ ಡೊಮೈನ್ ಚೂಸ್ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರು ಕ್ರಿಪ್ಟೋ ಕಾಯಿನ್ಸ್, ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಬ್ಲಾಕ್ ಚೈನ್ ಮೇಲೆ ಒಂದು ಡೊಮೈನ್ನ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅದ್ರ ರಿಲೇಟೆಡ್ ಇದ್ದರೆ ನೀವು ಅದ್ರ ಬೆಲೆ ಡೊಮೈನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಟ್ರೆಂಡಿಂಗಲ್ಲಿ ಟಾಪ್ 1 ಆಗಿರೋದು ಕ್ರಿಪ್ಟೋದಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಪ್ಯಾಕೇಜೇ 25+ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಆಲ್ಮೋಸ್ಟ್ ಫ್ಯೂಚರಲ್ಲೂ ಟ್ರೆಂಡಿಂಗ್ ಇರುತ್ತೆ. ಕ್ರಿಪ್ಟೋ ಆಲ್ಮೋಸ್ಟ್ ಈಗ ನಂಬರ್ 1ಅಲ್ಲಿದೆ. ಆ್ಯಂಡ್ ಆಲ್ಸೋ AI ಸಹ ನಿಮ್ಗೆ ಗೊತ್ತು, ಎಲ್ಲ ಕಡೆ ChatGPT ಇದೆಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ಇದೂ ಹೈ ಡಿಮ್ಯಾಂಡ್ ಜಾಬ್ ಆಗಿರುತ್ತೆ. ಇದರಲ್ಲೂ ಪ್ಯಾಕೇಜ್ 15+ ಎಲ್ಲ ಸಿಗುತ್ತೆ ಇನಿಷಿಯಲಿ. ಸೊ ನೀವು AI ಕಲಿಬೇಕಂತ ಇದ್ದರೆ ಸೊ ನೀವು ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 70% ಇಂಡಸ್ಟ್ರಿಲಿ 70-60% ಪೈಥಾನ್ನ ಯೂಸ್ ಮಾಡ್ತಾರೆ. ಸೊ ಅದು ಈಸಿಯಾಗೂ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಪೈಥಾನ್ ಯೂಸ್ ಮಾಡಾದ್ಮೇಲೆ ಇದ್ರದ್ದು ಫ್ರೇಮ್ವರ್ಕ್ ಸಹ ಕಲಿಬೇಕಾಗುತ್ತೆ. ಬರೀ ಲ್ಯಾಂಗ್ವೇಜ್ ಕಲಿತ್ರೆ ಸಾಕಾಗಲ್ಲ, ಇದಕ್ಕೆ ಒಂದು ಪರ್ಟಿಕ್ಯುಲರ್ ಫ್ರೇಮ್ವರ್ಕ್ ಇರುತ್ತೆ. ಸೊ ಟೆನ್ಸರ್ಫ್ಲೋ ಇದೇ ಥರ ಎಷ್ಟೊಂದು ಇರುತ್ತೆ. ನೀವು ಯಾವುದು ಸೂಟೇಬಲ್, ನಿಮ್ಗೆ ಯಾವುದು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಅದನ್ನು ಕಲೀರಿ. ಆ್ಯಂಡ್ ಕ್ರಿಪ್ಟೋಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡಬೇಕು ಅಂತ ಇದ್ದರೆ ಒಂದು ಸಾಲಿಡಿಟಿ ಚೂಸ್ ಮಾಡ್ಬೋದು, ಇನ್ನೊಂದು ನೀವು ರಸ್ಟ್ ಚೂಸ್ ಮಾಡ್ಬೋದು. ರಸ್ಟ್ ಮತ್ತು ಸಾಲಿಡಿಟಿ ಇದೆರಡು ಕ್ರಿಪ್ಟೋಗೆ ಯೂಸ್ ಆಗೋಂಥ ಲ್ಯಾಂಗ್ವೇಜು ಬ್ಲಾಕ್ ಚೈನ್. ಆ್ಯಂಡ್ ಆ್ಯಪ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್ಗೆ ಕಾಟ್ಲಿನ್, ಫ್ಲಟರಲ್ಲಿ ಡಾಟ್ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ 2 ಫ್ರೇಮ್ವರ್ಕ್ ಫೇಮಸ್, ಒಂದು ಫ್ಲಟರ್, ಅದು ಬಿಟ್ಟರೆ ರಿಯಾಕ್ಟ್ ನೇಟಿವ್. ಸೊ ಇದರಲ್ಲಿ ನೀವು ಡಾಟ್ ಲ್ಯಾಂಗ್ವೇಜ್ C# ಕಲಿತ್ರೆ ಆಗುತ್ತೆ. ಅದರದ್ದು ಫ್ರೇಮ್ವರ್ಕ್ ಏನಾದರೂ ಕಲಿಬೇಕಾಗುತ್ತೆ ಆ್ಯಪ್ ಡೆವಲಪ್ಮೆಂಟ್ಗೆ. ಸೊ ನೀವು ವೆಬ್ ಡೆವಲಪ್ಮೆಂಟು ಸಹ ಬೇಕು ಅಂತ ಇದ್ದರೆ ನೀವು ಜಾವಾಸ್ಕ್ರಿಪ್ಟ್ ಕಲೀರಿ. ಜಾವಾಸ್ಕ್ರಿಪ್ಟ್ ಆದಮೇಲೆ ರಿಯಾಕ್ಟ್ ನೇಟಿವ್ ಲೈಬ್ರರಿನ ಕಲೀರಿ. ಆ್ಯಕ್ಚುಲಿ ರಿಯಾಕ್ಟ್ ನೇಟಿವ್ ಒಂದು ಫ್ರೇಮ್ವರ್ಕ್ ಆ್ಯಂಡ್ ಆಲ್ಸೋ ರಿಯಾಕ್ಟ್ ಸಹ ಒಂದು ಜಾವಾಸ್ಕ್ರಿಪ್ಟ್ ಲೈಬ್ರರಿ. ಇದು ಫ್ರಂಟ್ ಎಂಡ್ಗೆ ತುಂಬ ಯೂಸ್ ಆಗುತ್ತೆ. ಆಲ್ಮೋಸ್ಟ್ 70-80% ಇಂಡಸ್ಟ್ರಿಲಿ ಇವಾಗ ರೀಸೆಂಟಾಗಿ ಎಲ್ಲರೂ Next.js ಯೂಸ್ ಮಾಡ್ತಿದ್ದಾರೆ.
ಅದು ಬಿಟ್ಟರೆ ಆಲ್ಟರ್ನೇಟಿವ್ ಆಗಿ ವೆಬ್ಬಲ್ಲಿ ನೀವು ಆ್ಯಂಗುಲರ್ನ ಕಲಿಬೋದು. ಸೊ ಎ ಐ ಬಂದರೆ ಪೈಥಾನು, ಟೆನ್ಸರ್ಫ್ಲೋ, ಆ್ಯಂಡ್ ಕ್ರಿಪ್ಟೋ ಬಂದರೆ ಸಾಲಿಡಿಟಿ ಆ್ಯಂಡ್ ರಸ್ಟ್. ಆ್ಯಪ್ ಬಂದರೆ ನಿಮಗೆ ಆ್ಯಪ್ ಬರೀ ಪರ್ಟಿಕ್ಯುಲರ್ ಆ್ಯಪ್ ಡೆವಲಪ್ಮೆಂಟೇ ಬೇಕು ಅಂದರೆ ಫ್ಲಟರ್ ಡಾಟ್ ಕಲಿಬೇಕಾಗುತ್ತೆ. ಸೊ ಇಲ್ಲಾಂದರೆ ಆಲ್ಟರ್ನೇಟಿವ್ ಆಗಿ ರಿಯಾಕ್ಟ್ ನೇಟಿವ್ ಸಹ ಕಲಿಬೋದು. ರಿಯಾಕ್ಟ್ ನೇಟಿವ್ ಕಲಿತ್ರೆ ನಿಮಗೆ ವೆಬ್ಬಲ್ಲೂ ಆಲ್ಮೋಸ್ಟ್ 70% ಸೇಮೇ ಇರುತ್ತೆ ಕೋಡ್ಸು. ಆ್ಯಂಡ್ ವೆಬ್ಬಲ್ಲಿ 2 ಫೇಮಸ್ ಲ್ಯಾಂಗ್ವೇಜ್ ಫ್ರೇಮ್ವರ್ಕ್, ನೆಕ್ಸ್ಟ್ ಜೆಸ್ ಆ್ಯಂಡ್ ಆಲ್ಸೋ ಆ್ಯಂಗುಲರು, ಇದೆರಡರಲ್ಲಿ ಯಾವ್ದಾದ್ರು ಒಂದು ಕಲಿಬೇಕಾಗುತ್ತೆ. ಸೊ ಇದು ಫಸ್ಟ್ ಚೂಸ್ ಮಾಡ್ಕೊಬಿಡಿ. ಇದಾದಮೇಲೆ ನೀವು ಒಂದು ಟೂಲ್ಸ್ನ ಕಲಿಬೇಕು. ಸೊ ಕೋಡ್ನ ಎಲ್ಲಿ ರನ್ ಮಾಡೋದು ಆ್ಯಂಡ್ ಆಲ್ಸೋ ಕೋಡ್ನ ನೀವು ಅಪ್ಡೇಟ್ ಎಲ್ಲಿ ಮಾಡಬೇಕು ಅದೆಲ್ಲ. ವಿ ಎಸ್ ಕೋಡ್ ಮೀನ್ಸ್ ಐ ಡಿ, ತುಂಬ ಥರ ಐ ಡಿಸ್ ಇರುತ್ತೆ. ವಿ ಎಸ್ ಕೋಡ್ ತುಂಬ ಫೇಮಸ್. ಇದು ಬಿಟ್ಟರೆ ಕರ್ಸರ್ ಎ ಅಂತಲೂ ಬಂದಿದೆ, ಅದು ಫೇಮಸ್. ಆ್ಯಂಡ್ ಆಲ್ಸೋ ಗಿಟ್ ಹಬ್ ಅಂದರೆ ಏನು ಅಂತ ಕಲೀರಿ. ಇದ್ರದ್ದು ಬೇಸಿಕ್ಸ್ ಕಲಿತ್ರೆ ಸಾಕು. ಆ್ಯಂಡ್ ಗೂಗಲ್ ಕೊಲ್ಯಾಬ್, ಇದೇ ಥರ ಕ್ಲೌಡ್ಸ್ನೆಲ್ಲ ಬೇಸಿಕ್ ಕಲ್ತ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ನೀವು DSA ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಬೇಸಿಕ್ ಪ್ರೋಗ್ರಾಮಿಂಗ್ ಫಂಕ್ಷನ್ನ ಕಲಿಬೋದು. ಅದಾದಮೇಲೆ ನೀವು ಡೈರೆಕ್ಟಾಗಿ ನೀವೇನಾದ್ರು ವೆಬ್ ಇಲ್ಲಾಂದರೆ ಆ್ಯಪ್ ಡೆವಲಪ್ಮೆಂಟಲ್ಲಿ ಫ್ರಂಟ್ ಎಂಡಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಮಿನಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಏನಾದ್ರು ಬ್ಯಾಕ್ ಎಂಡ್ ಸಹ ಕಲಿಬೇಕು ಅಂತ ಇದ್ದರೆ DSA ಇಂಪಾರ್ಟೆಂಟು. DSAಲಿ ನೀವು ತುಂಬ ಡೀಪಾಗಿ ಏನು ಹೋಗಬೇಕು ಅಂತ ಏನಿಲ್ಲ ಫಸ್ಟ್ ಇಯರಲ್ಲ. ಸೊ ಫಸ್ಟ್ ಇಯರಲ್ಲಿ ಆಲ್ಮೋಸ್ಟ್ ಒಂದು 2 ಮಂತ್ಸ್ನ ಸ್ಪೆಂಡ್ ಮಾಡಿ. ಸೊ DSAಲಿ ಒಂದು ಲೀಡ್ ಕೋಡಲ್ಲೂ ಸಹ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಹ್ಯಾಕರ್ ರಾಂಕ್, ಇಲ್ಲಾಂದರೆ ನಿಮ್ಮದೇ ಓನಾಗೆ ಯೂಟ್ಯೂಬಲ್ಲಿ ಏನಾದ್ರು ನೋಡಿಕೊಂಡು ಪ್ಯಾಟ್ರನ್ ಸಾಲ್ವಿಂಗ್, ಇಲ್ಲಾಂದರೆ ಏನಾದ್ರು ಅಲ್ಗೋರಿದಮ್ಸ್ನ ಕಲಿತೀರಾ ಅಂದ್ರೂ ಆಗುತ್ತೆ. ಸೊ 2 ಮಂತ್ಸ್ನ ಸ್ಪೆಂಡ್ ಮಾಡಿ. ಸೊ 2 ಮಂತ್ಸ್ ಆದಮೇಲೆ ನೀವು ಮಿನಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿ. ಮಿನಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಆ್ಯಂಡ್ ಆಲ್ಸೋ ಮೇನ್ ಥಿಂಗ್, ನೀವು ಏನೇನು ಕಲಿತಿರ್ತೀರ ಇದನ್ನೆಲ್ಲ 1 ವೀಕಲ್ಲಿ ಏನು ಕಲ್ತಿರ್ತೀರ ಅದನ್ನು ಏನಾದ್ರು ಒಂದು ಫೋಟೋ, ಇಲ್ಲಾಂದರೆ ನಿಮ್ಗೆ ಲ್ಯಾಪ್ಟಾಪ್ ಇರಲೇಬೇಕು. ಲ್ಯಾಪ್ಟಾಪ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ತುಂಬ. ಸೊ ಲ್ಯಾಪ್ಟಾಪ್ನ ತೊಗೊಳ್ಳಿ. ಲ್ಯಾಪ್ಟಾಪ್ ಇಲ್ಲಾಂದ್ರೂ ಒಂದು ಆ್ಯಪ್ಸ್ಗಳಿರುತ್ತೆ ಕೋಡ್ ರನ್ ಮಾಡೋಕ್ಕೆ. ಸೊ ಅದನ್ನು ಸಹ ಯೂಸ್ ಮಾಡ್ಬೋದು, ಮೊಬೈಲ್ ಆ್ಯಪ್. ಆದಷ್ಟು ಟ್ರೈ ಮಾಡಿ ಲ್ಯಾಪ್ಟಾಪ್ ತೊಗೊಳಕ್ಕೆ. ಆ್ಯಂಡ್ ಆಲ್ಸೋ ಹಠ ಏನು ಮಾಡೋದು ಬೇಕಾಗಿಲ್ಲ. ಸೆಕೆಂಡ್ ಹ್ಯಾಂಡ್ ಇಲ್ಲಾಂದರೆ ಫ್ರೆಂಡ್ಸ್ದು, ಅಣ್ಣ ತಮ್ಮಂದಿಲ್ದು ಯಾವ್ದಾದ್ರು ಇಸ್ಕೋಬೋದು. ಸಿಂಪಲ್ ಆಗಿದ್ದರೆ ಸಾಕು. ಬಟ್ AI ಏನಾದ್ರು ನೀವು ಕಲಿಬೇಕು ಅಂತ ಇದ್ದರೆ ಮಾಡೆಲೆಲ್ಲ ಟ್ರೈನ್ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ನಾರ್ಮಲ್ ಲ್ಯಾಪ್ಟಾಪ್ಸಲ್ಲಿ. ಸೊ ನೀವು ಒಂದು PC ಸೆಟಪ್ ಮಾಡಬೇಕಾಗುತ್ತೆ. ಸೊ AIಗೆ ಒಂದು ಸ್ವಲ್ಪ ಕಷ್ಟ. ಲ್ಯಾಪ್ಟಾಪ್ ಮಾಮೂಲಿ ಲ್ಯಾಪ್ಟಾಪಲ್ಲೆಲ್ಲ ಮಾಡೆಲ್ನ ಟ್ರೈನ್ ಮಾಡೋದು. ಸೊ ಇದು 3 ಡೊಮೈನ್ಸ್ಗೆ ಈಸಿ ನಾರ್ಮಲ್ ಲ್ಯಾಪ್ಟಾಪಲ್ಲೆಲ್ಲ. ಆ್ಯಂಡ್ ಮಿನಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ನೀವು ಏನೇನು ಮಾಡಿರ್ತೀರ ಇದನ್ನು ದಿನ ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ವೀಕ್ಲಿ ಒಂದೊಂದು ಪೋಸ್ಟ್ ಹಾಕಿ. ಆ್ಯಂಡ್ ಆಲ್ಸೋ ಈ ಪೋಸ್ಟಿಂದ ನಿಮಗೆ ಎಷ್ಟೊಂದು ಜನ ಫೌಂಡರ್ಸ್, CTOs, ಕಂಪ್ನಿ ಮ್ಯಾನೇಜರ್ಸ್ ನಿಮಗೆ ಅಪ್ರೋಚ್ ಮಾಡಿ ನಿಮಗೆ ಜಾಬ್ನ ಆಫರ್ಸ ಮಾಡ್ಬೋದು, ಇಂಟರ್ನ್ಶಿಪ್ಸ್ ಆಫರ್ನ ಮಾಡ್ಬೋದು. ಸೊ ಲಿಂಕ್ಡ್ಇನ್ ಮೇನ್. ಲಿಂಕ್ಡ್ಇನ್ನಲ್ಲೇ ಎಲ್ಲ ಇವಾಗ ಜಾಬ್ನ ಹುಡ್ಕೋದು. ಅದು ಬಿಟ್ಟರೆ ಇಂಡೀಡ್, Naukri.com ಈ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಕಾಲೇಜಸಲ್ಲಿ ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಒಬ್ಬರು ಹ್ಯಾಕಥಾನ್ಗೆ ಹೋಗೋದೇ ಇಲ್ಲ, ಎಲ್ಲ ಹೆದರ್ಕೊತಾರೆ. ನಿಮ್ಗೆ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಅಟೆಂಡ್ ಮಾಡಿದಾಗ ಬೇರೆಯವ್ರು ಏನೇನು ಮಾಡ್ತಿದ್ರು ಅದ್ರ ಮೇಲೆ ಒಂದು ಐಡಿಯಾ ತೊಗೊಂಡು ಮತ್ತೆ ಇನ್ನೊಂದು ಸತಿ ಮಾಡಿ, ಇಲ್ಲಾಂದರೆ ಸೀನಿಯರ್ಸ್ ಜೊತೆ ಜಾಯ್ನ್ ಆಗಿ. ಆ್ಯಂಡ್ ಬರೀ ಕಾಲೇಜ್ ಹ್ಯಾಕಥಾನ್ಸು ಸಾಕಾಗಲ್ಲ, ನಾರ್ಮಲ್ ಪಬ್ಲಿಕ್ ಹ್ಯಾಕಥಾನ್ಸು ಇರುತ್ತೆ. ಗೂಗಲಲ್ಲಿ ಹುಡುಕಿ, ಇಲ್ಲಾಂದರೆ ಒಂದು ಹ್ಯಾಕಥಾನ್ ಆ್ಯಪ್ ಇದೆ. ಸೊ ಅದರಲ್ಲಿ ಎಲ್ಲೆಲ್ಲಿ ಹ್ಯಾಕಥಾನ್ ನಡೀತಿರುತ್ತೆ ಅದರದ್ದು ಅಪ್ಡೇಟ್ಸ ಬಿಡ್ತಾರೆ. ಆ್ಯಂಡ್ ಆಲ್ಸೋ ಮಿನಿ ಪ್ರಾಜೆಕ್ಟ್ನ ನೀವು ಒಂದು 5-4 ಸಿಂಪಲ್ ಆಗಿರೋ ಮಿನಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ರೆಸ್ಯೂಮ್ಗೆ ಹಾಕಿ. ಸೊ ಇದೆಲ್ಲ ಇಷ್ಟು ಫಸ್ಟ್ ಇಯರಲ್ಲಿ ಮಾಡ್ತೀರಾ. ಸೆಕೆಂಡ್ ಇಯರಲ್ಲಿ ಬಂದಂಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ, ಪಾರ್ಟ್ ಟೈಮ್ ಜಾಬ್ಸ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಆ್ಯಂಡ್ ಆಲ್ಸೋ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್. ಸೊ ಇದೆಲ್ಲ ನೀವು ಸೆಕೆಂಡ್ ಇಯರಲ್ಲಿ ಮಾಡಬೇಕಾಗುತ್ತೆ. ಸೊ ನೀವು ಸೆಕೆಂಡ್ ಇಯರಲ್ಲೇ ಏನಾದ್ರು ಇಂಟರ್ನ್ಶಿಪ್ ತೊಗೊಂಡ್ರೆ, ಸೊ ನೀವು ದುಡ್ಡನ್ನ ಪೇ ಮಾಡಿ ಇಂಟರ್ನ್ಶಿಪ್ ತೊಗೊಳ್ಳೋಂಥ ಇಂಟರ್ನ್ಶಿಪ್ ಅಲ್ಲ ನಾನು ಹೇಳ್ತಿರೋದು, ಅವರೇ ನಿಮಗೆ ದುಡ್ಡನ್ನ ಪೇ ಮಾಡ್ತಾರೆ. ಇಲ್ಲಾಂದರೆ ನೀವು ಫ್ರೀಯಾಗಿ ವರ್ಕ್ ಮಾಡಬೇಕಾಗುತ್ತೆ, ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಕ್ಕಂಗಾಗುತ್ತೆ. ಸೊ ನಿಮ್ದೇನಾದ್ರು ಸ್ಕಿಲ್ ಅವ್ರಿಗೇನಾದ್ರು ಇಷ್ಟ ಆದರೆ ನಿಮ್ಮನ್ನ ಪರ್ಮನೆಂಟಾಗಿ ಹೈಯರ್ ಸಹ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಸೆಕೆಂಡ್ ಇಯರಲ್ಲೇ ನಿಮಗೆ ಪ್ಯಾರಲಲ್ ಇನ್ಕಮ್ ಸಹ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಾದ್ರು ಈ ಅಚೀವ್ ಮಾಡಿದ್ರೆ ನೀವು ಸೆಕೆಂಡ್ ಇಯರಲ್ಲಿ ಇಂಟರ್ನ್ಶಿಪ್ ತೊಗೊಳೋದನ್ನ ನೀವು ಫೈನಲ್ ಇಯರ್ಸ್ಟೊಳಗೆ ಆಲ್ಮೋಸ್ಟ್ ಡಬಲ್ ಡಿಜಿಟ್ ಪ್ಯಾಕೇಜ್ ಅಂತ ತೊಗೊಳ್ತೀರ. ಸೊ ಇಷ್ಟನ್ನು ಫೋಕಸ್ ಮಾಡಿ ಫಸ್ಟ್ ಇಯರಲ್ಲಿ, ಖಂಡಿತ ನಿಮಗೆ ಮುಂದೆ ಉಪಯೋಗ ಆಗುತ್ತೆ. ಬಟ್ ಇಂಟ್ರೆಸ್ಟ್ ಅಂತೂ ಬರೋಲ್ಲ ಫಸ್ಟ್ ಇಯರ್ ಅಂದ್ಬಿಟ್ಟು
ಎಲ್ಲ ಫ್ರೆಂಡ್ಸ್ ಮಾಡ್ಕೋಬೇಕು, ಎಂಜಾಯ್ ಮಾಡಬೇಕು ಅಂತಲೇ ಅಂದ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಮೆಂಟಲಿ ಏನು ಸೆಟ್ ಆಗಿರ್ತಾರೆ ಅಂದರೆ ಫೈನಲ್ ಇಯರ್ ಅಷ್ಟೊಳಗೆ ನಂಗೆ ಒಂದು ಜಾಬ್ ಪಕ್ಕ ಸಿಕ್ಕೇ ಸಿಗುತ್ತೆ ಅಂತ. ಬಟ್ ಆಗ ರಿಯಾಲಿಟಿನೇ ಅಲ್ಲ ಇದು. ಸೊ ನೀವು ಫೈನಲ್ ಇಯರ್ಗೆ ಬಂದಾಗಲೇ ಗೊತ್ತಾಗುತ್ತೆ. ಯಾರಿಗೂ ಜಾಬ್ ಆಗ್ತಿರಲ್ಲ, ನಿಮ್ಗೆ ಯಾವ್ದಾದ್ರು ಒಬ್ಬ ಫ್ರೆಂಡಿಗೆ ಜಾಬ್ ಆಗಿಬಿಟ್ರೆ ನಿಮಗೆ ಫುಲ್ಲು ಡಿಮೋಟಿವೇಟ್ ಆಗೋಗುತ್ತೆ, ಇನ್ನೂ ಜಾಬೇ ಆಗಿಲ್ಲ ಅಂತ. ಅದಾದಮೇಲೆ ನೀವು ನಾರ್ಮಲ್ ಜಾಬ್ಸ್ಗೆ ಹೋಗ್ಬೇಕಾಗುತ್ತೆ, ಕಾಲ್ ಸೆಂಟರ್ ಆ ಥರ ಈ ಥರ. ಸೊ ನೀವು ಫಸ್ಟ್ ಇಯರಿಂದನೇ ಕಷ್ಟಪಟ್ಟು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ದಿನದಲ್ಲಿ 1 hour ಸ್ಪೆಂಡ್ ಮಾಡಿದ್ರೆ ಸಾಕು. ಮೂವಿ ನೋಡೋದು ಬಿಟ್ಟು ಏನಾದ್ರು